ರೇಪ್ ಆರೋಪಿ ಪ್ರಜ್ವಲ್ ರೇವಣ್ಣಗೆ ಮಹಿಳಾ ಅಧಿಕಾರಿಗಳಿಂದಲೇ ಡ್ರಿಲ್ ನಡೆಸಲಾಗ್ತಾ ಇದೆ. ಕಳೆದ 2 ದಿನಗಳಿಂದ ವಿಚಾರಣೆ ನಡೆಸ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು. ನೋಡಿ, ಇಲ್ಲಿ ಮಹಿಳಾ ಆಫೀಸರ್ಸ್ಗಳೇ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇದ್ದಾರೆ. ಏರ್ಪೋರ್ಟ್ನಲ್ಲೂ ಲೇಡೀಸ್ ಸಿಂಗಮ್ಸೇ ಕಾಣಿಸ್ತಾ ಇದ್ರು ನಮಗೆ. ಅಲ್ಲಿಂದ ಅರೆಸ್ಟ್ ಮಾಡಿ ಕರ್ಕೊಂಬಂದವರು ಅವರೇ. SP ಸುಮನ್ ಪನ್ನೇಕರ್ ನೇತೃತ್ವದಲ್ಲಿ ಪ್ರಜ್ವಲ್ ರೇವಣ್ಣ ವಿಚಾರಣೆ ನಡೀತಾ ಇದೆ. ವಿಚಾರಣೆ ಸಾಕ್ಷ್ಯ ಪರಿಶೀಲನೆ ಮಾಡುವುದು ಕೂಡ ಮಹಿಳಾ ಅಧಿಕಾರಿಗಳು. ಯಾಕೆ ಮಹಿಳಾ ಅಧಿಕಾರಿಗಳನ್ನು ಇಲ್ಲಿ ನೇಮಕ ಮಾಡಿದ್ದಾರೆ? ಕಾರಣ ಇದೆ. ಪ್ರಕರಣದ ಕಂಪ್ಲೀಟ್ ತನಿಖೆ ಮಹಿಳಾ ಅಧಿಕಾರಿಗಳ ಹೆಗಲಿಗೆ ಯಾಕೆ ಕೊಟ್ಟಿದ್ದಾರೆ? ಮೊನ್ನೆ ಏರ್ಪೋರ್ಟ್ನಿಂದಲೂ ಕೂಡ ಮಹಿಳಾ ಅಧಿಕಾರಿಗಳೇ ಕರೆ ತಂದರು. ವೈದ್ಯಕೀಯ ಪರೀಕ್ಷೆ ಕೋರ್ಟ್ಗೆ ಕರೆ ತಂದಿದ್ದು ಕೂಡ ಲೇಡಿ ಆಫೀಸರ್ಸ್. ಈಗ ಸಾಕ್ಷ್ಯಾಧಾರಗಳನ್ನ ಮುಂದಿಟ್ಕೊಂಡು ವಿಚಾರಣೆ ಮಾಡ್ತಾ ಇರೋದು ಕೂಡ ಲೇಡಿ ಸಿಂಗಮ್ಸ್. ಪ್ರಜ್ವಲ್ ಪ್ರಕರಣದ ತನಿಖೆಯಲ್ಲಿ ಮಹಿಳಾ ಅಧಿಕಾರಿಗಳದ್ದೇ ಪ್ರಮುಖ ಪಾತ್ರ. ಯಾಕೆ ಮಹಿಳೆಯರನ್ನೇ ನೇಮಕ ಮಾಡಿದ್ದಾರೆ? ಒಂದೇ ಕಲ್ಲಿಗೆ 2 ಹಕ್ಕಿ ಹೊಡೆಯುವಂಥ ತಂತ್ರಗಾರಿಕೆ SIT ಅವರದು. ಪ್ರಜ್ವಲ್ ರೇವಣ್ಣನಿಂದ ಅನ್ಯಾಯಕ್ಕೊಳಗಾದಂಥವ್ರು ಯಾರು? ಮಹಿಳೆಯರು, ಸಂತ್ರಸ್ತೆಯರು, ಅತ್ಯಾಚಾರಕ್ಕೆ ಒಳಗಾದಂಥವ್ರು ಆರೋಪವನ್ನು ಮಾಡಿದ್ದಾರೆ. ಹೆಣ್ಣು ಅಬಲೆಯಲ್ಲ ಅನ್ನುವಂಥ ಒಂದು ಸಂದೇಶ. ಯಾರೂ ಭಯ ಪಡಬಾರ್ದು, ನಿಮ್ಮ ಜೊತೆಗೆ ನಾವಿದ್ದೀವಿ ಅನ್ನುವಂಥ ಸಂದೇಶ. ಅಂದರೆ ಮಹಿಳೆಯರೇ ಇದನ್ನೆಲ್ಲ ನಿರ್ವಹಣೆ ಮಾಡ್ತಾ ಇದ್ದೀವಿ. ಯಾರಿಗಾದರೂ ಅನ್ಯಾಯ ಆಗಿದ್ರೆ, ಮತ್ತೆ ಯಾರಾದರೂ ದೂರು ಕೊಡರಿದ್ರೆ ಬನ್ನಿ, ಮುಜುಗರ ಬೇಡ. ಪ್ರಜ್ವಲ್ ರೇವಣ್ಣಗೆ ಇದು ಮುಜುಗರ ತರೋದು, ಅವಮಾನ ಆಗಲಿ. ಎಷ್ಟೋ ಹೆಣ್ಣು ಮಕ್ಕಳ ಬಾಳನ್ನು ಹಾಳು ಮಾಡಿದಂಥ ಆರೋಪವನ್ನು ಎದುರಿಸ್ತಾ ಇದ್ದಾರೆ. ಹಾಗಾಗಿನೇ ಇದು ಅವ್ರಿಗೆ ಮನಸ್ಸಿಗೆ ಕಾಡಬೇಕು, ಅವ್ರಿಗೆ ಪಶ್ಚಾತ್ತಾಪ ಆಗಲಿ, ಮುಜುಗರ ಆಗಲಿ, ಅಸಹ್ಯ ಪಟ್ಕೊಳ್ಳಿ. ಎಲ್ಲದು ಮಹಿಳೆಯರಿಂದಲೇ ಮಾಡಿಸೋದು. ವೈದ್ಯಕೀಯ ಪರೀಕ್ಷೆ ಕರ್ಕೊಂಡು ಹೋಗೋದು, ಸ್ಥಳ ಮಜರ್ ಕರ್ಕೊಂಡು ಹೋಗೋದು, ಏರ್ಪೋರ್ಟಿಂದ ಕರ್ಕೊಂಡ್ಬಂದಿದ್ದು, ಇದೆಲ್ಲವನ್ನು ಲೇಡಿ ಸಿಂಗಮ್ಸ್ ಅವರೇ ನಿರ್ವಹಣೆ ಮಾಡ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿ ಸಂತೋಷ್ ಪಟೇಲ್ ನೀಡ್ತಾರೆ. ಸಂತೋಷ್ ಪಟೇಲ್, ಈಗ ಪ್ರಜ್ವಲ್ ರೇವಣ್ಣ ತನಿಖೆ ಚುರುಕಾಗಿ ನಡೀತಾ ಇದೆ. ಈಗ ಸ್ಥಳ ಮಹಜರು ಕಾರ್ಯ ಹೇಗಿರುತ್ತೆ? ಈಗ ಎಲೆಕ್ಷನ್ ರಿಸಲ್ಟ್ ಏನಾದರೂ ಇವ್ರ ಪರವಾಗಿ ಬಂದರೆ ಅದು ಬೇರೆ ಚಿತ್ರಣ ಇರುತ್ತೆ. ಹಾಗಾಗಿನೇ ಅಷ್ಟರೊಳಗಡೆ ಮಾಡುವಂಥ ಪ್ಲ್ಯಾನ್ ಹೇಗೆ ಮಾಡ್ಕೊಂಡಿದ್ದಾರೆ? ಅದರ ಜೊತೆಗೆ ನಮ್ಮ ಈ ಲೇಡಿ ಸಿಂಗಮ್ಸ್ ಅಧಿಕಾರಿಗಳ ಒಂದು ಟೀಮ್ ಏನಿದೆ, ಈ ಯಾವ ಆಯಾಮಗಳಲ್ಲಿ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ, ಪ್ರಜ್ವಲ್ಗೆ ಯಾವ ರೀತಿ ಮುಜುಗರ ತರುವಂಥ ಒಂದು ಪ್ಲ್ಯಾನ್ ಅಂತ ಇವೆಲ್ಲವೂ? ಪ್ರಭು, ಇಲ್ಲೇನಂತ ಹೇಳಿದ್ರೆ ಪ್ರಜ್ವಲ್ ಆರೋಪಿಗೆ ಮುಜುಗರ ತರುವಂಥ ಪ್ಲಾನ್ ಅಂತ ಹೇಳಲಿಕ್ಕಾಗೋದಿಲ್ಲ. ಯಾಕಂದರೆ ಆ ತಂಡದಲ್ಲಿರುವಂತಹ ಅಧಿಕಾರಿಗಳನ್ನು ಇಟ್ಟುಕೊಂಡು ಒಂದು ಕಡೆ ತನಿಖೆಯನ್ನು ಮಾಡಿಸ್ತಾ ಇರುವಂಥದ್ದು, ಮತ್ತೊಂದು ಕಡೆ ಆತನಿಗೆ ಎಲ್ಲೋ ಒಂದು ಕಡೆ ಆತನಿಗೆ ಅದು ಪ್ರಯತ್ನಿಸ್ತಾ ಆಗಬೇಕು, ಇಲ್ಲ ಅವನಿಗೆ ಗೊತ್ತಾಗಬೇಕು ಅನ್ನೋ ಕಾರಣಕ್ಕೆ ಮಾಡ್ತಿರ್ಬೋದು. ಅದನ್ನು ನಾವೆಲ್ಲೂ ಕೂಡ ಕ್ಲೈಮ್ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ತಂಡದಲ್ಲಿರುವಂಥ ಅಧಿಕಾರಿಗಳನ್ನ ಇಟ್ಕೊಂಡು ನಾವು ಮಾಡ್ತಿದ್ವಿ. ನಾವು ಯಾವುದೇ ರೀತಿಯ ಆರೋಪನಿಗೆ ಆ ರೀತಿಯಾಗಿ ಹ್ಯಾರಾಸ್ಮೆಂಟ್ ಮಾಡ್ತಿಲ್ಲ ಅಂತಲೂ ಕೂಡ ಅದನ್ನು ಅವರು ಹೇಳುವಂಥ ಸಾಧ್ಯತೆ ಇರುತ್ತೆ. ಹೀಗಾಗಿ ನಾವು ಅದನ್ನು ಕ್ಲೈಮ್ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಇತ್ತ ಆ SITಯಲ್ಲಿರುವಂಥ ಮಹಿಳಾ ಅಧಿಕಾರಿಗಳೇ ಹೆಚ್ಚಾಗಿ ಆ್ಯಕ್ಟಿವ್ ಆಗಿರುವಂಥದ್ದು. ಇಡೀ ಪ್ರಕರಣದಲ್ಲಿ ಸಂತ್ರಸ್ತೆಯರ ಜೊತೆ ಒಂದು ಮಾತುಕತೆ ಮಾಡಿದಿರ್ಬೋದು, ದೂರು ಪಡ್ಕೊಂಡಿರ್ಬೋದು, ಹೇಳಿಕೆಗಳನ್ನು ತೆಗೆದುಕೊಂಡಿದ್ದಿರ್ಬೋದು, ಎಲ್ಲವೂ ಕೂಡ ಮಹಿಳಾ ಅಧಿಕಾರಿಗಳೇ ಹೆಚ್ಚಾಗಿದ್ದರು. ಹೀಗಾಗಿ ಅವ್ರಿಗೆ ಇಡೀ ಪ್ರಕರಣದ ಇಂಚಿಂಚು ಮಾಹಿತಿಗಳಿರುತ್ತೆ. ಮತ್ತು ಅವ್ರನ್ನ ಮನವೊಲಿಸುವಂಥ ಕೆಲಸ ಅಂದರೆ ಸಂತ್ರಸ್ತರು ಭಯಗೊಂಡವರ ವಿರುದ್ಧ ಕಂಪ್ಲೇಂಟನ್ನು ಕೊಡಲಿಕ್ಕೆ ಬರ್ತಾ ಇರಲಿಲ್ಲ. ಇಂತಹ ಸಂದರ್ಭದಲ್ಲಿ ಅವರ ಜೊತೆ ಮಾತುಕತೆಯನ್ನು ಮಾಡಿರುವಂಥದ್ದು. ನಿಜಕ್ಕೂ ನಿಮಗೆ ದೌರ್ಜನ್ಯ ಆಗಿದ್ದರೆ, ನಿಮಗೆ ಅವರಿಂದ ಅನ್ಯಾಯ ಆಗಿದ್ದರೆ ಆ ದೂರನ್ನು ಕೊಡಿ, ನಾವು ದೂರನ್ನು ದಾಖಲಿಸ್ಕೊಳ್ತೀವಿ ಅಂತೇಳಿ ಸಾಕಷ್ಟು ಜನರ ಹತ್ರನೂ ಕೂಡ ಮಾತನಾಡಿದರು. ಹೀಗಾಗಿ ಇಡೀ ಪ್ರಕರಣದ ಸಂಪೂರ್ಣ ಅಂಶಗಳು ಅವರಿಗೆ ಗೊತ್ತಿರುವಂಥದ್ದು, ಮಾಹಿತಿ ಇರುವಂಥದ್ದು. ಈ ಕಾರಣಕ್ಕೆ ಪ್ರಜ್ವಲ್ ರೇವಣ್ಣನನ್ನು ಕೂಡ ಅವರು ವಿಚಾರಣೆಯನ್ನು ನಡೆಸ್ತಾ ಇರುವಂಥದ್ದು. ಈಗಾಗಲೇ ಸಾಕಷ್ಟು ವಿಚಾರಣೆಯನ್ನು ನಡೆಸಲಾಗಿದೆ. ಆತ ಎಲ್ಲೂ ಕೂಡ ಯಾವುದೇ ರೀತಿಯಲ್ಲಿ ಒಂದು ಸರಿಯಾದ ರೀತಿಯಲ್ಲಿ ಸ್ಪಂದಿಸ್ತಾ ಇಲ್ಲ ಅಂತ ಮಾಹಿತಿ ಇರುವಂಥದ್ದು. ಅದರಲ್ಲೂ ವಿಶೇಷವಾಗಿ ಆ ವಿಡಿಯೋಗಳನ್ನ ಮಾಡಿದ್ದಂಥದ್ದು ಯಾರು ಅನ್ನೋದು ಇಲ್ಲಿ ಮೊದಲು ಪ್ರಶ್ನೆ ಆಗುತ್ತೆ. ಆ ವಿಡಿಯೋದಲ್ಲಿ ಇರುವಂಥದ್ದು ಪ್ರಜ್ವಲ್ ರೇವಣ್ಣ ಅನ್ನೋದು ಎರಡನೇ ಪ್ರಶ್ನೆ ಆಗುತ್ತೆ. ಯಾಕೆಂದರೆ ಎಲ್ಲೂ ಕೂಡ ಆತನದ ಸಂಪೂರ್ಣದ ಪಿಕ್ಚರ್ಸ್ಗಳು ಕಾಣ್ತಾ ಇಲ್ಲ, ವಿಡಿಯೋದಲ್ಲೂ ಕೂಡ ಕಾಣ್ತಾ ಇಲ್ಲ. ಹೀಗಾಗಿ ಅದು ನಾನೇ ಅಂತ ಅವನು ಬೇರೆ ಯಾರು ಕೂಡ ಅವ್ರ ಮೇಲೆ ಆರೋಪನ ಮಾಡುವುದು, ದೂರುದಾರರಿಗೆ ಏನು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ, ಇಂಥವನಿಂದ ನನಗೆ ಅತ್ಯಾಚಾರ ಆಗಿದೆ, ಲೈಂಗಿಕ ದೌರ್ಜನ್ಯ ಆಗಿದೆ ಅನ್ನೋದು ಆರೋಪಿಸಿ ದೂರನ್ನು ಕೊಟ್ಟಿದ್ದಾರೆ, ಪ್ರಕರಣ ದಾಖಲಾಗಿದೆ. ಅದು ಇನ್ನೂ ಕೂಡ
ಪ್ರೂವ್ ಆಗಬೇಕು. ಆ ಪ್ರೂವ್ ಆಗಲಿಕ್ಕೆ ವಿಡಿಯೋದಲ್ಲಿ ಇರುವಂತಹವರು ಪ್ರಜ್ವಲ್ ರೇವಣ್ಣನೇ ಅಂತೇಳಿ ಅದನ್ನು FSL ಕೊಡಬೇಕಾಗುತ್ತೆ. ತಾಂತ್ರಿಕವಾಗಿ ಸಾಕಷ್ಟು ಅವರು ತನಿಖೆಯನ್ನು ಮಾಡಬೇಕತ್ತೆ. ಇದು ಒಂದು ಕಡೆ ನಡೆದ್ರೆ, ಮತ್ತೊಂದು ಕಡೆಯಿಂದ ಮಹಾಜರ್ ಮಾಡುವಂಥ ಪ್ರಕ್ರಿಯೆ ಇವತ್ತು ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ ಅನ್ನೋ ಮಾಹಿತಿಗಳಿರುವಂಥದ್ದು. ಇವತ್ತೇ ಹೋಗ್ಬೋದು, ಇಲ್ಲಾಂದರೆ ನಾಳೆ ಹೋಗುವಂಥ ಸಾಧ್ಯತೆ ಇರುತ್ತೆ. ವಿಶೇಷವಾಗಿ ಒಂದು ರಿಸಲ್ಟ್ ದಿನ ಹೋದರೆ ಒಂದಿಷ್ಟು ಅಭಿಮಾನಿಗಳು ಅಲ್ಲಿ ಗುಂಪು ಸೇರುವಂಥ ಸಾಧ್ಯತೆಗಳಿರುತ್ತೆ, ಇವರ ಫಾಲೋವರ್ಸ್ಗಳು ಬರುವಂಥ ಸಾಧ್ಯತೆ ಇರುತ್ತೆ. ಈ ಕಾರಣಕ್ಕಾಗಿ ಮಾಜೂರು ಮಾಡಲಿಕ್ಕೆ ಆ ಸಂದರ್ಭದಲ್ಲಿ ಕಷ್ಟ ಆಗ್ಬೋದು. ಆ ಕಾರಣಕ್ಕಾಗಿ ಇವತ್ತಿಲ್ಲ ನಾಳೆ ಮಾಜೂರು ಪ್ರಕ್ರಿಯೆಯನ್ನು ಮುಗಿಸ್ಬೇಕು. ಈಗಾಗಲೇ ಮಧ್ಯಾಹ್ನ ಆಗಿರುವಂಥದ್ದು. ಇಲ್ಲಿಂದ ಹಾಸನಿಗೆ ಹೋಗಬೇಕು ಅಂದ್ರೆ ಸುಮಾರು 3 ಗಂಟೆಗಳ ಕಾಲಾವಕಾಶ ಬೇಕು. ಹಾಗಾಗಿ ಇವತ್ತು ಮಾಡುವಂಥ ಸಾಧ್ಯತೆಗಳು ಕಡಿಮೆ ಇರುತ್ತೆ. ಅದರ ಜೊತೆಗೆ ಸಂಡೇ ಆಗಿರುವ ಹಿನ್ನೆಲೆಯಲ್ಲಿ ಮಾಜೂರು ಮಾಡುವಂಥ ಸಂದರ್ಭದಲ್ಲಿ ಇಬ್ಬರು ಸರ್ಕಾರಿ ನೌಕರರಲ್ಲಿ ಇರಬೇಕಾಗ್ತದೆ. ಸೊ ಅವರು ಇವತ್ತು ಸಿಗ್ತಾರೆ, ಅವೈಲಬಿಲಿಟಿ ಇದ್ದಾರಾ ಇಲ್ವಾ ಅನ್ನೋದು ಕೂಡ ಪ್ರಶ್ನೆ ಆಗುತ್ತೆ. ಈ ಕಾರಣಕ್ಕಾಗಿ ಇವತ್ತು ಮಾಡ್ಬೋದು, ಇಲ್ಲಾಂದರೆ ನಾಳೆ ಕರೆದುಕೊಂಡು ಹೋಗಿ ಮಹಾಜರ್ ಮಾಡುವಂಥ ಸಾಧ್ಯತೆಯೂ ಕೂಡ ಇರುವಂಥದ್ದು. ಒಟ್ಟಾರೆ ಯಾವುದೇ ಕ್ಷಣದಲ್ಲೂ ಕೂಡ ಮಹಾಜರ್ಗೆ ಕರ್ಕೊಂಡು ಹೋಗೋ ಸಾಧ್ಯತೆ ಇದೆ. ಏನು ಹಾಸನದ MP ಕ್ವಾರ್ಟರ್ಸ್ ಇರ್ಬೋದು, ಇವರ ಫಾರ್ಮ್ ಹೌಸ್ ಇರ್ಬೋದು, ಮನೆ ಇರ್ಬೋದು, KR ನಗರ ಇರ್ಬೋದು, ಹೀಗೆ ಬೇರೆ ಬೇರೆ ಕಡೆ ಕರೆದುಕೊಂಡು ಹೋಗಿ ಅವ್ರನ್ನ ಮಹಾಜರ್ ಮಾಡುವಂಥ ಎಲ್ಲ ಸಾಧ್ಯತೆಗಳಿದೆ. ಅದು ಇವತ್ತಾದರೂ ಆಗ್ಬೋದು, ನಾಳೆನೂ ಆಗ್ಬೋದು. ಸೊ ಒಟ್ಟಾರೆಯಾಗಿ ಪ್ರಜ್ವಲ್ ರೇವಣ್ಣಂಗೆ ಮೇಲಿಂದ ಮೇಲೆ ವಿಚಾರಣೆಗಳನ್ನು ನಡೆಸ್ತಾ ಇರುವಂಥದ್ದು. ಆದರೆ ಆತ ಎಷ್ಟು ಮಟ್ಟಿಗೆ ಸ್ಪಂದಿಸ್ತಾ ಇದ್ದಾನೆ ಅನ್ನೋದು ಇಲ್ಲಿ ಪ್ರಶ್ನೆ ಆಗುತ್ತೆ. ಅದರಲ್ಲಿ ವಿಡಿಯೋದಲ್ಲಿ ಇರುವಂಥದ್ದು ನಾನಲ್ಲ. ಈ ವಿಡಿಯೋ ಮಾಡೋದ್ರ ಬಗ್ಗೆ ನನಗೆ ಸ್ಪಷ್ಟ ಮಾಹಿತಿ ಇಲ್ಲ. ನೀವು ಈ ವಿಡಿಯೋ ಮಾಡಿರುವಂಥ ಮೊಬೈಲ್ಗಳನ್ನು ಕೊಡಿ ಅಂತ ಕೇಳ್ತಾ ಇದ್ದೀರಾ. ಈಗಾಗಲೇ ನನ್ನ ಹತ್ರ ಇರುವ ಮೊಬೈಲ್ ನೀವು ಏರ್ಪೋರ್ಟ್ ಬಂದ ತಕ್ಷಣ ನೀವೇ ಕಸ್ಕೊಂಡಿದ್ದೀರಾ, ನಿಮ್ಮ ಬಳಿ ಇದೆ. ಅದನ್ನ ಬಿಟ್ಟರೆ ನನ್ನ ಹತ್ರ ಯಾವುದೇ ರೀತಿಯ ಮೊಬೈಲ್ ಇಲ್ಲ. ಸೊ ಹಿಂದೆ ಒಂದು ಮೊಬೈಲ್ ಕಳೆದೋಗಿತ್ತು, ಆ ಬಗ್ಗೆನೂ ನಾನು ದೂರನ್ನು ಕೊಟ್ಟಿದ್ದೀನಿ ಅಂತ ಹೀಗೆ ರೀತಿಯಾಗಿ ಉತ್ತರಗಳನ್ನು ಕೊಡ್ತಾ ಇರುವಂಥದ್ದು. ಅದರ ಜೊತೆಗೆ ಅವರ ವಕೀಲರನ್ನು ಕೂಡ ಭೇಟಿ ಮಾಡಬೇಕು, ಕೆಲವೊಂದು ವಿಚಾರಗಳನ್ನು ಚರ್ಚೆ ಮಾಡಿದ ನಂತರ ಉತ್ತರ ಕೊಡ್ತೀನಿ ಅಂತ ಹೇಳ್ತಾ ಇರುವಂಥದ್ದು. ಪ್ರಭು, ಥ್ಯಾಂಕ್ ಯು ಸಂತೋಷ್ ಪಟೇಲ್ ಮಾಹಿತಿಗಾಗಿ.